ಓಕೆ ಗೈಸ್, ನಾನು ಧೈರ್ಯ ಮಾಡಿ ಫಾರ್ ದ ಫಸ್ಟ್ ಟೈಮ್ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋಗ್ತಾ ಇದ್ದೀನಿ. ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಮದುವೆ ನಾನು ಎತ್ಕೊಂಡಿದ್ದು ಏನೋ ನೆಕ್ಸ್ಟ್ ಇವ್ರದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಿದ್ದೀವಿ ಮೈಂಡಲ್ಲಿ ಹೆಂಗಾಗುತ್ತೆ ಮಕ್ಕಳು ನಾವು ಹಂಗೆ ಅಲ್ಲಿ ಸೂಚಿಸ್ತಾರೆ. ಇಲ್ಲಿ ಇವಳು ಶುರು ಮಾಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ನಾರ್ಮಲ್ ವ್ಲಾಗ್ ಆಗಿರುತ್ತೆ, ಪ್ಲಸ್ ಒಂದು ಸ್ಪೆಷಲ್ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ನೀವೆಲ್ಲ ನೋಡಿರ್ತೀರ ಆಲ್ರೆಡಿ. ಇವತ್ತು ಶುಕ್ರವಾರ, ಬೆಳಗ್ಗೆನೇ ಎದ್ದು ನಾನು ಫ್ರೆಶ್ ಅಪ್ ಆಗಿ ತಲೆ ಸ್ನಾನ ಮಾಡಿ, ಮೈಸೂರಲ್ಲಂತೂ ಫುಲ್ಲು ಮೋಡ ಇದೆ. ಇವತ್ತು ನಾನು ಚನ್ನಪಟ್ಟಣ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ಪೂಜಂದು ಡೆಲಿವರಿ ಡೇಟ್ ಫಿಕ್ಸ್ ಆಗಿದೆ. ಬಟ್ ಅವಳದ್ದು ಇನ್ನೂ ಡ್ಯೂ ಡೇಟ್ ತುಂಬ ಮುಂದೆ ಇದ್ದಿದ್ದು. ಅವಳದು ಲಾಸ್ಟು ಸಿ ಸೆಕ್ಷನ್ ಆಗಿದ್ದರಿಂದ ಇದು ಕೂಡ ಸಿ ಸೆಕ್ಷನ್ನೇ ಮಾಡಬೇಕು ಅಂತ ಡೇಟ್ ಎಲ್ಲ ಫಿಕ್ಸ್ ಮಾಡಿ ಡಾಕ್ಟರ್ ಇವತ್ತು ಡೇಟ್ ಕೊಟ್ಟಿದ್ದರು. ಈವ್ನಿಂಗ್ ಅಂತ ಹೇಳಿದ್ದಾರೆ. ಇವಾಗ ಆಲ್ರೆಡಿ 12 o'clock ಆಗಿದೆ. ಹೋಗಬೇಕು ಅಷ್ಟರಲ್ಲಿ. ಮೇ ಬಿ ಅವಳು ಆಲ್ರೆಡಿ ಅಡ್ಮಿಟ್ ಆಗಿದ್ದಾಳೆ ಹೋಗಿ ಬೆಳಗ್ಗೆನೆ. ನಾನು ಅವಳು ಕನ್ಸೀವ್ ಆದಾಗಿಂದನೂ ಹೇಳ್ತಾನೆ ಇದ್ದೆ, ನಾನು ಯಾರ್ದು ಈ ಥರ ಹೋಗಿಲ್ಲ. ಅಂದರೆ ಇದೇ ಫಸ್ಟ್ ಟೈಮು. ಇವಾಗ ರೀಸೆಂಟ್ಲಿ ನಮ್ಮ ಫ್ಯಾಮಿಲೀಲಿ ಯಾರಿಗೂ ಆ ಥರ ಪುಟ್ಟ ಮಗು ಆಗೇ ಇಲ್ಲ. ಇವಳು ಕನ್ಸೀವ್ ಆದಾಗಿಂದನೂ ನಾನು ಹೇಳ್ತಾನೆ ಇದ್ದೆ, ನಿನಗೆ ಎಮರ್ಜೆನ್ಸಿ ಇದ್ದರು ಇಲ್ಲ ಅಂದ್ರೂ, ನಿನ್ನ ಕೈಲಿ ಆಗಿಲ್ಲ ಅಂದ್ರೂ ಯಾರ ಕೈಲಾದರೂ ಕಾಲ್ ಮಾಡಿಸು, ನಾನು ಬರ್ತೀನಿ ಡೆಲಿವರಿ ದಿನ, ನಾನು ನೋಡಬೇಕು, ಅಂದರೆ ಪ್ರಿಯರಾಗಿ ನಾನು ಅಲ್ಲಿ ಇರಬೇಕು ನಿನ್ನ ಜೊತೆ ಅಂತ. ಸೊ 1 ವೀಕಿಂದ ಅವಳನ್ನ ಫಾಲೋ ಅಪ್ ಮಾಡ್ಕೊಂಡು ಹೆಂಗಿದೆಯಾ ಏನು ಯಾವತ್ತು ಅಂತೆಲ್ಲ. ಸೊ ಇವತ್ತು ಡೇಟ್ ಕೊಟ್ಟಿದ್ದಾರೆ, ಹೋಗ್ತಾ ಇದ್ದೀವಿ. ಆಲ್ರೆಡಿ ಅಡ್ಮಿಟ್ ಆಗಿದ್ದಾಳೆ. ಈವ್ನಿಂಗ್ ಅಂತ ಹೇಳಿದ್ದಾರೆ. ಸೊ ಹೋಪ್ಫುಲಿ ಎಲ್ಲ ಅವಳು ಹುಷಾರಾಗಿ ಬರಬೇಕು. ಆ್ಯಂಡ್ ಆಲ್ಸೋ ನನಗೆ ಗೊತ್ತು, ಈ ವ್ಲಾಗಲ್ಲಿ ಎಲ್ಲರೂ ಕೇಳ್ತೀರಾ ಯಾವ ಮಗು ಆಯಿತು ಅಂತ. ಆ್ಯಕ್ಚುಲಿ ಅದನ್ನು ನಾನು ಹೇಳಿದ್ರೆ ಸರಿ ಬರಲ್ಲ. ತಂದೆ ತಾಯಿಯಾಗಿ ಅವ್ರು ಇಷ್ಟಪಟ್ಟು ಅವ್ರಿಗೆ ಯಾವಾಗ ಹೇಳಬೇಕು ಅನಿಸುತ್ತೆ ಅದು ಅವರೇ ಹೇಳಿದ್ರೇ ಚೆಂದ, ಅವಳೇ ಹೇಳಲಿ ಅದನ್ನು. ನಾನು ಜಸ್ಟು ಹೋಗಿ ಅವಳನ್ನ ನೋಡಿಕೊಂಡು, ಪಾಪು ನೋಡಿಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ, ನಾನು ನಿಖಿಲ್ ಅವರು ಹಾಗೂ ನಿಶಾ. ಸೊ ಅವಳೇನು ಜಾಸ್ತಿ ದಿನ ಇಡಲ್ಲ, ಹೇಳಿಬಿಡ್ತಾಳೆ ಯಾವ ಮಗು ಅಂತ. ನೀವು ಗೆಸ್ ಮಾಡ್ತಾಯಿರಿ ಕಾಮೆಂಟ್ಸಲ್ಲಿ, ಯಾವ ಮಗು ಆಗಿರ್ಬೋದು ಅಂತ ಗೆಸ್ ಮಾಡಿ. ಐ ಆಮ್ ವೆರಿ ಸಾರಿ, ನಾನು ಈ ವ್ಲಾಗಲ್ಲಿ ಹೇಳೋಕ್ಕಾಗಲ್ಲ ಯಾವ ಮಗು ಅಂತ. ಸೊ ಆಮೇಲೆ ನನ್ನ ಕೇಳಬೇಡಿ ಯಾವುದಾಯಿತು ಅಂತ. ಅತಿ ಶೀಘ್ರದಲ್ಲಿ ಯಾವುದು ಅಂತ ಹೇಳ್ತಾಳೆ. ಸೊ ಇವಾಗ ನಾವು ತಿಂಡಿನೂ ಮಾಡಿಲ್ಲ. ತಿಂಡಿ ತಿಂದ್ಕೊಂಡು ನಿಶಾ ಮೇಡಮ್ ಅವ್ರು ಇನ್ನೂ ಬಂದಿಲ್ಲ. ಅವರು ಬಂದಿದ ತಕ್ಷಣ ಅವ್ರನ್ನ ಕರ್ಕೊಂಡು ಹೊರಡಬೇಕು. ನಿತಿ ಎಲ್ಲ ಬ್ಯಾಗ್ ಎತ್ಕೊ ಹೋಯ್ತವ್ರೆ. ನಿತಿನ್ 2 ಅವರು ಇನ್ನು 2 ಅವರು. ಯಾವ ಮಗು ಆಗುತ್ತೆ ನಿತಿನ್ ಕೇಳಿಲ್ಲ. ನಿತಿ ಹೇಳವಳು, ಅದಕ್ಕೆ ಕೇಳ್ತಾರದು ನಾನು. ಇವಾಗೆಲ್ಲ ಯಾಕೆ ಬ್ಯಾಗ್ ತಗೊಂಡೋಗಿರ್ಲಿಲ್ವಾ? ಹಾಂ ಅಕ್ಕ, ಸ್ಟೋರಿ ಹಾಕೋರೆ. ಹೌದಾ? ಏನು ಸ್ಟೋರಿ ಹಾಕೊಳ್ಳವ? ಅವಳು ಬೇಕಾದ್ರೆ ಡೆಲಿವರಿ ಆಗ್ತಾ ಇದ್ರು ಬ್ಲಾಗ್ ಮಾಡ್ತಾಳೆ ಇಸ್ಬೇಕಾರೆ ಅವಳು ಅಂತವಳು. ಏನು ಹಾಸ್ಪಿಟಲ್ ಮೇಲೆ ದೇವ್ರು ಇರಲ್ವಾ, ದೇವ್ರನ್ನ ಬೇಡ್ಕೋಬೇಕು ಜನರು ಅಂತ ಒಂದು ದೇವಸ್ಥಾನ ಇಟ್ಟಿರ್ತಾರೆ. ಇಲ್ಲೇ ಬಿಡ್ಬೇಕಾ ಸ್ಲಿಪ್ಪರು? ಹೇಗನ್ನಿಸ್ತಾ ಇದೆ? ನಿಶ್ಚಯ ನೋಡಿದ್ಮೇಲೆ ಜಾಸ್ತಿ ನಿಮಿಷ ನನಗಿಂತ 20 ನಿಮಿಷ ಜಾಸ್ತಿ ಎದುರು ಕೊಡ್ತಾ ಇರೋದೇ ನಿಶಾ ಅಲ್ವಾ? ಯಾಕೆ ಅಷ್ಟು ಭಯ? ಆದ್ರೆ ಒಂದ್ ಕಡೆ ಖುಷಿ. ಹೇಗನ್ಸ್ತದೆ? ಏನಿದು ಇದು ಹೊಟ್ಟೆ ಇರಲ್ಲ, ಬೇಬಿ ಬಂಪ್ ಇರಲ್ಲ, ಎಲ್ಲ ಚೇಂಜಸ್. ಆದ್ರೂ 1 hour ಅಲ್ಲಮ್ಮ, ಇನ್ನು 10 ನಿಮಿಷ ಹೊರಡ್ತೀಯ ನೀನು. ಹೆಣ್ಮಕ್ಳು ಲೈಫ್ ಹೆಂಗಲ್ಲ ಅಲ್ವಾ? ಒಂದೊಂದು ಕ್ಷಣನೂ ಇಂಪಾರ್ಟೆಂಟ್, ಫೀಲ್ ಮಾಡ್ಬೇಕೆಲ್ಲನೂ. ನಿಶಾ ರವೀಂದ್ರ ಅವರು ಮೂಕರಾಗಿ ಕುಳಿತಿದ್ದಾರೆ. ಇವಾಗ ನಾವಿಬ್ಬರೇ ಇದ್ದೀವಿ. ಇಷ್ಟೊತ್ತವರೆಗೂ ನಮ್ಮ ಭಾವ ಎಲ್ಲರೂ ಇದ್ದರು. ಅವ್ರು ಸ್ವಲ್ಪ ಮನೆಗೆ ಹೋಗಿದ್ದು ಬರ್ತಾರೆ. ಇವಾಗ ನರ್ಸ್ ಬಂದು ಹೇಳ್ಬಿಟ್ಟು ಹೋದ್ರು ಇನ್ನೊಂದು 20 ನಿಮಿಷ ಕರ್ಕೊಂಡು ಹೋಗ್ತೀವಿ ಅಂತ. ನಾನು ಬರಲ್ಲ, ನಮ್ಮ ಭಾವ ಹೋಗ್ತಾವ್ರೆ ಗೈಸ್ ಆಪ್ರೇಷನ್ ಥಿಯೇಟ್ರ್ ಒಳಗಡೆ. ಕೇಳ್ದವಳೆ ನೀನು, ಆದರೆ ಅವಳಿಗೆ ಅಷ್ಟೆಲ್ಲ ಧೈರ್ಯ ಇಲ್ಲ. ಒಂಚೂರು ಬ್ಲಡ್ ಇಲ್ಲ, ನನಗೆ ಸಿಸರಿನ್ ಏನು ಭಯ ಆಗಲ್ಲ, ನಾರ್ಮಲ್ ಭಯ ನನಗೆ. ಆ್ಯಕ್ಚುಲಿ ಸಿಸರಿನ್ ಏನಿಲ್ಲ, ನೋಡ್ತೀನಿ. ನಿಶಾ ರವೀಂದ್ರ, ನೀವು ಇವಳಕ್ಕೆ ಹಿಂಗೆ ನೋಡ್ತಾವಳೆ? ಮೈಯೆಲ್ಲ ಜುಮ್ ಅಂತೈತೆ. ಯಾಕೆ? ಕೇಳಿಸ್ಕೊತೈತ್ರೆ. ಹೌದಾ? ಈ ಮಕ್ಕಳು ನಾವು ಸಂತೈಸಲ್ವಾ ಹಂಗೆ ಅಲ್ಲಿ ಸೂಚಿಸ್ತಾರೆ. ಇಲ್ಲಿ ಇವಳು ರೀಲ್ಸ್ ತೋರಿಸ್ತವಳೆ. ಇಲ್ಲಿ ಅಕ್ಕ ತಂಗಿ
ನಿನಗಾಗಿ ತಿರುಗಿ. ಡೆಲಿವರಿ ಟೈಮಲ್ಲಿ ಹಿಂಗೆಲ್ಲ ಆಯ್ತದೆ ಅಂತ ಗೊತ್ತಿಲ್ಲ. ಅಕ್ಕ ಏನು ಅನ್ನಿಸ್ತಾ ಇದೆ? ಲಾಸ್ಟ್ ನಾವು ಈಚೆ ಹೊಂಟೋಗ್ಬಿಡ್ತೀವಿ. ನಿನ್ನ ಫೇವ್ರೆಟ್ ಪೈನಾಪಲ್ ತಾನೇ? ಮ್ಯಾನಿ ಬರ್ತೈತೆ ತಾನೇ? ತಿನ್ಕೊಳ್ಳಿ. ನಿನ್ನ ಫೇವ್ರೆಟ್ ಸೀರೆ ಆಯ್ತಲ್ವಾ? ಆಗ್ಲಿಲ್ಲ. ನೋಡ್ತಾ ಇದ್ದೀನಿ ಅಷ್ಟೇ. ನೋಡ್ತಿದ್ದಾನೆ ಈ ಕೈಗೆ ನೋಡಿ. ಇವಳೇ ಡಾಕ್ಟ್ರು. ಇವಾಗ ನಾವು ಏನೂ ತಿಂದಿರಲಿಲ್ಲ, ಹಂಗಾಗಿ ನಾನೊಂದು ಮಸಾಲೆ, ನಮ್ಮ ಅಪ್ಪು ಒಂದು ಮಸಾಲೆ. ಬಿಫೋರ್ ಏನೋ ವೆಲ್ಕಮಿಂಗ್ ಸಿಬ್ಲಿಂಗ್ ಏನೋ ಮಸಾಲೆ ತಿಂತಾ ಇದ್ದಾನೆ ನಮ್ಮ ಅಪ್ಪು. ಹಾಸ್ಪಿಟ್ಲು ಮುಂದೆ. ಅಪ್ಪು ಹೆಂಗೆ ಅನಿಸ್ತಾ ಇದೆ ಅಪ್ಪು? ಹೆಂಗೆ ಅನಿಸ್ತಾ ಇದೆ ಸಿಬ್ಲಿಂಗ್ ಅಂದರೆ ತಮ್ಮ ತಂಗಿ ಯಾರು ಬರ್ತಾರೆ ನೋಡ್ಬಿಟ್ಟು ಹೆಂಗೆ ಅನಿಸ್ತಾ ಇದೆ ನಿನ್ಗೆ? ಹೇಳು. ಏನಾಗ್ತಾ ಇದೆ ಹೊಟ್ಟೆ ಒಳಗಡೆ? ಗುಳುಗುಳು. ನಾನು ಹೋಗ್ತೀನಿ ಅಂತಿದ್ದ ಒಳಗಡೆ. ಒಯ್ತೀಯಾ? ಬಿಟ್ರೆ ಒಯ್ತೀಯಾನೆ. ಅಜ್ಜಿ ಆಗೋಯ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಎರಡನೇ ಮೊಮ್ಮಗುಗೆ ಮೊದಲನೇದ್ರಲ್ಲಿ ಕೂತದೆ. ಬರಕ್ಕ ಹಾಯ್. ಯಾವ ಮಗು ಬೇಕು? ಎಣ್ಣೆ ಎಲ್ರಿಗೂ ಬೇಕಾಗಿರೋದು. ಹಾಂ ಮತ್ತೆ ಹೆಂಗನ್ಸ್ತೈತತ್ತೆ? ಭಯ ಆಯ್ತದ? ನರ್ವಸ್ಸಾ? ಟೆನ್ಷನ್ನಾ? ಯಾವ ಮಗು ಆಯ್ತದೋ ಹೆಂಗೋ ಏನೋ ಎಲ್ಲ ಹುಷಾರಾಗಲಿ ಅಂತ, ಚೆನ್ನಾಗಿರ್ಲಿ ಅಂತ. ನಿಶನ್ ಟೆನ್ಷನ್ ಅಲ್ಲಿಂದ ಇಲ್ಲಿಂದಲ್ಲಿ ಓಡಾಡ್ತಾ ಇದ್ದಾಳೆ. ಕಟ್ಟಬೇಕಾ? ಓಕೆ ಗೈಸ್, ನಾನು ಧೈರ್ಯ ಮಾಡಿ ಫಸ್ಟ್ ಟೈಮ್ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋಗ್ತಾ ಇದ್ದೀನಿ. ಪೂಜಾ ಕೇಳಿದ್ಲಾ? ಇದಕ್ಕೆ ಕೇಳಿರ್ಬೋದು. ಅದೇ ಹಸ್ಬೆಂಡ್ ಒಬ್ರಿಗಿರೋದು ಪರ್ಮಿಷನು, ಇನ್ನೊಬ್ರಿಗೆ ಬನ್ನಿ ಅಂದರು ಡಾಕ್ಟರು. ಸೊ ನಾನು ಹೋಗ್ತಾ ಇದ್ದೀನಿ. ನೋಡ್ರಿ ಹೆಂಗಿರುತ್ತೆ. ನಾನೇ ಫಸ್ಟ್ ದುಡ್ಡು ಪುಟ್ಟಿ ಇಲ್ಲ, ಧೈರ್ಯವಾಗಿರ್ತೀನಿ. ಅಂದ್ರೆ ಯಾಕೆ ಗೊತ್ತಾ, ಕೆಲವೊಂದ್ಸತಿ ಬ್ಲಡ್ ಸ್ಟೈನ್ ನೋಡಿದ್ರೆ ಚಕ್ಕರ್ ಇವಳು ಫಸ್ಟೇ ಹೋಗ ಇಲ್ಲ ನಾನೇನಿಲ್ಲ. ಬಟ್ ಅದೇ ಅವಳೇನಾದ್ರು ಹತ್ತಿದ್ರೆ ಪ್ಯಾನಿಕ್ ಆಗ್ತೀನಿ ಅಷ್ಟೇ. ಅವ್ರಿಗೆ ಗೊತ್ತೇ ಆಗಲ್ಲ. ನಿನಗೆ ಫೀಲ್ ಆಗೋದು, ಅವ್ರಿಗೇನಾಗಲ್ಲ. ಆಲ್ ದಿ ಬೆಸ್ಟ್. ಅವ್ರ ಹತ್ರ ಕೂತೀನಿ. ಯಾರು? ಫುಲ್ ಸ್ವಲ್ಪ ಪ್ಯಾಂಟ್ ಇಟ್ಕೊಳ್ಳಿ. ನಾನೇ ಎತ್ಕೊಬರ್ತೀನಿ ಇವಾಗ. ನಾನು ಭಗವಾನ್ ಸೇರ್ಕೊಂಡು ಎತ್ಕೊಬರ್ತೀನಿ. ಏನು ಅನಿಸ್ತಿದೆ? ಸೂಪರ್. ನಮ್ಮ ಭಾವ ಈ ಚಳಿನ ದೇವ್ರತವ್ರೆ. ಈಚೆ ಫುಲ್ ಮೋಡ, ಇದು ದೇವ್ರತವ್ರೆ. ಒಂದು ಫೋಟೋ ತೆಗಿ. ರವೀಂದ್ರ ಶಿಫ್ಟ್ ಮಾಡ್ತಾ ಇದ್ದಾರೆ ವಾರ್ಡ್ಗೆ. ನನ್ನ ಒಳಗಡೆ ಎಕ್ಸ್ಪೀರಿಯನ್ಸ್ ಆಮೇಲೆ ಹೇಳ್ತೀನಿ ಗೈಸ್. ಇವಾಗ ಹೇಳೋ ಸ್ಥಿತಿಯಲ್ಲ, ನಾನು ಫುಲ್ ಬ್ಲ್ಯಾಂಕ್ ಆಗೋಗಿದ್ದೀನಿ. ಅದೆಲ್ಲ ನೋಡಿ ಆಮೇಲೆ ಹೇಳ್ತೀನಿ. ಈಗ ಫಸ್ಟು ಪೂಜೆ ನೋಡಬೇಕು ಅನಿಸ್ತಾ ಇದೆ. ಆಗಲೇ ಎಷ್ಟು ಫಾಸ್ಟ್ ಅವಳದು ಭಾರಿ. ನಾನು ಪಾಪುನ ಮುಟ್ಟಂಗಿಲ್ಲ, ಪಾಪುನ ಯಾರು ಮುಟ್ಟಬಾರ್ದು, ಪಾಪುಗೇನು ಮಾಡಬಾರ್ದು ಅಂತ ಫುಲ್ ಅವಾಜ್ ಬಿಡ್ತಾವಳೆ. ಇವಾಗೆಲ್ಲ ಡ್ರೆಸ್ ಚೇಂಜ್ ಮಾಡಿಸಿ ನಾನು ಫಸ್ಟ್ ಟೈಮ್ ಎತ್ಕೊಂಡಿರೋದು ಪಾಪುನ. ಪೂಜೆನೆಲ್ಲ ನೋಡ್ಕೊಂಡು ಬಂದ್ವಿ. ಡಾಕ್ಟರು ಏನೋ ಇಂಜೆಕ್ಷನ್ ಏನೋ ಕೊಡ್ತಾಯಿದ್ದಾರೆ. ಅಲ್ಲಿ ಯಾರು ಇರಬೇಡಿ ಅಂದರು. ಹಂಗಾಗಿ ನಾವು ಇಲ್ಲಿದ್ದೀವಿ ಪಾಪು ಜೊತೆ. ಪಾಪು ಇವಾಗ ಒಂದು ಸ್ವಲ್ಪ ಅದೇನೋ ಕೊಟ್ಟರು, ನ್ಯೂರೋಶ್ಯೂರ್ ಅಂತ ಏನೋ ಕೊಟ್ಟಿದ್ದಾರೆ. ಪಾಪು ನೋಡಿದ್ವಿ, ಪೂಜೆ ನೋಡಿದ್ವಿ, ಚೆನ್ನಾಗಿ ಅನಿಸ್ತು. ಆ್ಯಂಡ್ ನಮ್ಮ ಫ್ಯಾಮಿಲಿಯೇ ಫಸ್ಟ್ ಅನಿಸುತ್ತಲ್ಲ ನಿಶಾ, ಇಷ್ಟು ಎಳೆ ಮಗು, ಹುಟ್ಟಿದ ಮಗು. ಅದರಲ್ಲೂ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ ಒಳಗಡೆ ಹೋಗಿ ಎಲ್ಲನೂ ನಾನು ಕಣ್ಣಾರೆ ನೋಡಿದೆ ಗೈಸ್.
ಭಯ ಏನಾಗಿಲ್ಲ, ಒಂಥರ ಸಿಕ್ಕಾಪಟ್ಟೆ ಫೀಲ್ ಆಯಿತು ನನಗೆ. ಮತ್ತು ಅವಳು ಆ ಥರ ಮಲಗಿದ್ದು, ನಮ್ಮ ಬಾವ ಫುಲ್ ಸೀರಿಯಸ್ಸಾಗಿ ಆ ಫೀಲಿಂಗು ಇದೆಯಲ್ಲ, ಒಂಥರ ಆ ಮಗು ಆಚೆ ತೆಗ್ದ ತಕ್ಷಣ ಅದು ಅಳೋದು, ಅದೆಲ್ಲ ಒಂಥರ ಎಮೋಷ್ನಲಿ ನನಗೆ ಒಂಥರ ಅದು ಹೇಳೋಕ್ಕಾಗಲ್ಲ, ಫೀಲಿಂಗೇ ಹೇಳೋಕ್ಕಾಗ್ತಾಯಿಲ್ಲ ನನಗೆ. ಆ ಪಾಪು ಬಂದಿದ ತಕ್ಷಣ ಅದು ಅಳೋದು, ಮತ್ತು ಆ ತಾಯಿಗಿರುತ್ತಲ್ಲ ಖುಷಿ, ಅದು ನೋಡಿದ ತಕ್ಷಣ ಫಸ್ಟ್ ಕಿಸ್ ಕೊಟ್ಟಿದ್ದವಳು, ಅದೆಲ್ಲ ನನ್ನ ಕಣ್ಣಾರ ನೋಡಿದೆ. ಸೊ ವೆರಿ ಹ್ಯಾಪಿ. ಆ್ಯಕ್ಚುಲಿ ಅವಳೇ ಕೇಳಿದ್ಲಂತೆ ಡಾಕ್ಟರ್ನ, ನನ್ನ ತಂಗಿನೂ ಕರ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆಮೇಲೆ ಡಾಕ್ಟರ್ ನೀವು ಬನ್ನಿ ಅಂದ್ಬಿಟ್ಟು ಒಳಗಡೆ ಕರ್ಸಿದ್ದು. ನಾನು ಅವಳಿಗೋಸ್ಕರನೇ ಹೋಗಿದ್ದು ಗೈಸ್. ಟು ಬಿ ಹಾನೆಸ್ಟ್, ನಾನು ಧೈರ್ಯ ಮನ್ಸು ಮಾಡಿ ಅವಳು ಬೇಕು ಅಂತಲೇ ಕರ್ಸ್ಕೊಂಡ್ಲು ಅಂತ ನಂಗೆ ಗೊತ್ತಿತ್ತು. ಸೊ ಹಂಗಾಗಿ ಧೈರ್ಯ ಮಾಡಿ ಹೋದೆ ಒಳಗಡೆ. ಅಲ್ಲಿ ಒಳಗಡೆ ಗುರುಗಳದ್ದು ಬೇರೆ ಸಾಂಗ್ ಹಾಕಿದ್ರು, ಒಂಥರ ಅದು ಫೀಲಿಂಗೇ ಬೇರೆ, ಹೇಳೋಕ್ಕೆ ಆಗಲ್ಲ ಅಂತ ಫೀಲಿಂಗು. ಪಾಪುನೂ ಚೆನ್ನಾಗಿದೆ, ಅವಳು ಚೆನ್ನಾಗಿದ್ದಾಳೆ, ಎಲ್ಲ ಆರೋಗ್ಯವಾಗಿದೆ. ಆ್ಯಂಡ್ ಇನ್ನೇನು ಹೇಳೋದು, ಅಷ್ಟೇ. ಎಲ್ಲರೂ ನಿಮ್ಮ ಬ್ಲೆಸ್ಸಿಂಗ್ಸ್ ಕೊಡಿ, ಪಾಪುಗಾಗಲಿ ಅವಳಿಗಾಗಲಿ ಎಲ್ಲ ಸುಖಕರವಾಗಿ ಚೆನ್ನಾಗಾಯಿತು. ಸೊ ಗಂಡ ಹೆಣ್ಣು ಅನ್ನೋದ್ರ ಬಗ್ಗೆ ಅದು ಅವಳೇ ಹೇಳಲಿ, ಸುಮ್ಮನೆ ನಾವೇ ಹೇಳೋದು ಬೇಡ. ಅದು ಅವಳು ಹೇಳಿದ್ರೇ ಚೆಂದ ಒಂದು ತಾಯಿಯಾಗಿ. ನೆಕ್ಸ್ಟು ನಿಶಾ ಅವ್ರು ಹೇಳ್ತಾರೆ. ನಾವಳೆ ಸುಟ್ಟು ಇಲಿ ಓಡಿರುತ್ತೆ ಗುಡು ಅಂತ ಹಂಗೆ ಓಡಾಡ್ತಾ ಇದ್ವಿ. ಅವಳು ಆಪ್ರೇಷನ್ ಥಿಯೇಟ್ರಿಂದ ಬಂದಮೇಲೂ ನಾನು ಆಚೆ ಬಂದುಬಿಟ್ವಿ ಪಾಪು ತೊಗೊಂಡು, ನಾನು ನಮ್ಮ ಭಾವ. ಅದಾದ್ಮೇಲೂ ಅವಳಿಗೆ ಏನಾಯಿತು ಏನೋ ಹೆಂಗಿದ್ದಾಳೋ ಅಂತ ಹೋಗಿ ಇಣಕ್ಕೆ ನೋಡೋದು ಅದೆಲ್ಲ ಮಾಡ್ತಾಯಿದ್ವಿ. ಸೊ ಎಲ್ಲರೂ ಬಂದಿದ್ರು, ನಮ್ಮ ಅಣ್ಣ ಬಂದಿದ್ರು, ಅಮ್ಮ ಬಂದಿದ್ರು. ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ ಆ ಮೂಮೆಂಟಲ್ಲಿ. ಎಲ್ಲರೂ ಬಂದು ಒಂದು ರೌಂಡ್ ನೋಡ್ಕೊಂಡು ಹೋದರು. ಸೊ ಇವಾಗ ನಿಶಾ ಹೇಳಿ. ಹೇಳಿಲ್ಲ ಗೈಸ್, ಖುಷಿ ಆಯಿತು. ಆರೋಗ್ಯವಾಗಿ ಏನೂ ಆಗದೆ ಒಳ್ಳೇದಾಗಿ ಬಂದ್ರಲ್ಲ, ಅಷ್ಟೇ ಸಾಕು. ಗಂಡು ಹೆಣ್ಣು ಆ ಮಗು ನೋಡಿದ ತಕ್ಷಣ ಫೀಲಿಂಗೇ ಬೇರೆ. ಹೌದು, ಹಿಂಗೆ 2 ಅವರ್ ಮುಂಚೆ ಹೊಟ್ಟೆ ಒಳಗಡೆ ಇತ್ತು, ಇವಾಗಲೇ ಆಚೆ ಬಂದ್ಬಿಟ್ಟಿದೆ. ಅದ್ರ ಪುಟ್ ಮೂಗು, ಕಣ್ಣು, ಅದು ಆಡೋದು, ಲಿಪ್ಪು, ಅದೆಲ್ಲ ಒಂಥರ ನಾವೇ ಮರ್ತೋಗ್ಬಿಡ್ತೀವಿ, ಅಷ್ಟು ಮುದ್ದು ಮಕ್ಕಳು ನೋಡೋಕ್ಕೇನೆ. ಖುಷಿ ಆಯಿತು. ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಮದುವೆ ನಾನು ಎತ್ಕೊಂಡಿದ್ದು ಏನೋ ನೆಕ್ಸ್ಟ್ ಇವ್ರದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಿದ್ದೀವಿ ಮೈಂಡಲ್ಲಿ, ಹೆಂಗಾಗುತ್ತೆ ಏನೇನು ಅಂತ ಗೊತ್ತಾಯಿತು. ಅವಳು ಧೈರ್ಯವಾಗಿದ್ದು ನೆಕ್ಸ್ಟ್ ನಮ್ಮ ಮದುವೆ ಇರ್ತೀನಾ? ಓಕೆ. ಸೊ ಇವಾಗ ನಾನು ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡಿರ್ತೀನಿ, ನಾವು ಎತ್ಕೊಂಡಿದ್ದು ಪಾಪುದೆಲ್ಲ, ಬೇಕಾದ್ರೆ ನೀವು ನೋಡ್ಬೋದು. ಅಷ್ಟೇ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಾಕಷ್ಟು ಜನ ಕಾಯ್ತಿರ್ತೀರ ಏನಾಯಿತು ಎತ್ತ ಅಂತ, ಅದಕ್ಕೋಸ್ಕರ ಒಂದು ಈ ವಿಡಿಯೋ ಮಾಡಿದ್ದು ನಾನು. ಅವಳಂತೂ ಮಾಡೋ ಸ್ಥಿತಿಯಲ್ಲಿ ಇರಲ್ಲ. ಸೊ ಅಟ್ಲೀಸ್ಟ್ ನಾವಾದರೂ ಹೆಂಗೂ ನಾನು ಗೊತ್ತಾಗಲಿ ನಿಮಗೆಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ. ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಿಗೆ. ಇವಾಗ ಮತ್ತೆ ಒಳಗಡೆ ಹೋಗಬೇಕು. ಸೊ ಅಷ್ಟೇ, ಟೇಕ್ ಕೇರ್, ಬಾಯ್.